ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ಸಂತೋಷವಾಗಿ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿದ್ದೀರಿ ಎಂಬುದಾಗಿ ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ. ಪ್ರತಿದಿನ ದೇವರ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕ್ರಮಪಡಿಸಿ, ನಮ್ಮನ್ನು ಶುದ್ಧೀಕರಿಸಿ ನಡೆಸುವಂಥದ್ದಾಗಿದೆ. ದೇವರ ವಾಕ್ಯ ಜೀವವುಳ್ಳದ್ದು, ಪ್ರತಿ ಮನುಷ್ಯನಲ್ಲಿ ಅದು ಜೀವವನ್ನು ಮಾಡುವಂಥದ್ದಾಗಿದೆ. ಅದರಿಂದ ಜೀವವುಳ್ಳ ವಾಕ್ಯಗಳು ನಮ್ಮ ಹೃದಯದಲ್ಲಿ ಈ ದಿನ ಅಧಿಕವಾಗಿ ಕಾರ್ಯ ಮಾಡಲೆಂಬುದಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ಸಂದೇಶವನ್ನು ಪ್ರಾರಂಭ ಮಾಡೋಣ. ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕ್ರಮಪಡಿಸಿದಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ. ಮುಂದೆ ಯಾವ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ನೀವು ಬಯಸ್ತಿದ್ರು ಆ ವಿಷಯದ ಕುರಿತು ಧಾರಾಳವಾಗಿ ನಮ್ಮೊಂದಿಗೆ ಮಾತಾಡಿರಿ. ಮಾತುಗಳು ದೇವರೇ ನಮ್ಮದಾಗದೆ ನಿಮ್ಮದಾಗಿ ಮಾರ್ಪಡಲಿ. ನಿಮ್ಮ ಮಾತುಗಳು ನಮ್ಮನ್ನು ದೇವರೇ ಬಲಪಡಿಸಲೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳನ್ನು ಈ ದಿನ ನಿನ್ನ ಮಾತುಗಳ ಮೂಲಕ ಧೈರ್ಯಪಡಿಸು. ಎಲ್ಲಿ ಬಿದ್ದು ಹೋಗಿದ್ದಾರೋ ಅಲ್ಲಿಂದ ಎದ್ದು ಬರುವಾಗಿ, ಎಲ್ಲಿ ಸೋತು ಹೋಗಿದ್ದಾರೋ ಅಲ್ಲಿಂದಲೇ ಮತ್ತೆ ಪುನಃ ಎಬ್ಬಿಸಲ್ಪಡುವಾಗಿ, ಎಲ್ಲಿ ಕೈಬಿಡಲ್ಪಟ್ಟಿದ್ದಾರೋ ಅಲ್ಲಿಂದಲೇ ತಿರುಗಿ ಎಲ್ಲರಿಂದ ಕೈಬಿಡಲ್ಪಟ್ಟ ಅವರನ್ನು ನೀನೇ ತಿರುಗಿ ಅವರನ್ನು ಎಬ್ಬಿಸುವ ಹಾಗೆ ನೀನು ಕೃಪೆ ಕೊಡೆಂಬುದಾಗಿ ಪ್ರಾರ್ಥಿಸ್ತೇನೆ. ಮುಂದಿರುವ ಸಮಯ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಬಲವಾಗಿ ಮಾತಾಡಿರಿ, ನಮ್ಮನ್ನು ನಡೆಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಿಮಗೆ ಯಾರ ಸಹಾಯ ಬೇಕು, ದೇವರದ್ದು ಮನುಷ್ಯನದ್ದು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ದೇವರ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರತಿ ಮನುಷ್ಯನಿಗೂ ಕೂಡ ಸಹಾಯ ಅನ್ನುವಂಥದ್ದು ಅಗತ್ಯವಾಗಿರ್ತದೆ. ಯಾಕೆಂದರೆ ಮನುಷ್ಯನು ಒಬ್ಬರಿಗೊಬ್ಬರಿಗೂ ಸಹಾಯ ಮಾಡಿಕೊಂಡೇ ಮುಂದೆ ಹೋಗಬೇಕು. ಸಹಾಯ ಬಯಸದೆ ಇರದೇ ಇರುವಂಥ ಮನುಷ್ಯ ಯಾರೂ ಇಲ್ಲ ಕೂಡ. ಎಲ್ಲರಿಗೂ ಕೂಡ ಸಹಾಯ ಅನ್ನುವಂಥದ್ದು ತುಂಬ ಅಗತ್ಯವಾಗಿರುವಂಥದ್ದೇ ಆಗಿರ್ತದೆ. ಹಾಗಾದರೆ ನಮಗೆ ಯಾರ ಸಹಾಯ ಬೇಕು, ದೇವರದ್ದು ಬೇಕಾ ಮನುಷ್ಯನದ್ದು ಬೇಕಾ ಎಂಬುದಾಗಿ ಒಂದು ವೇಳೆ ಈ ವಾಕ್ಯವನ್ನು ಕೇಳುವಾಗ ಮನುಷ್ಯನ ಸಹಾಯವನ್ನು ನಿರೀಕ್ಷಿಸಿಕೊಂಡು ನೀನಿರೋದಾದರೆ ಅದನ್ನು ಬಿಟ್ಟು ದೇವರ ಸಹಾಯವನ್ನು ಹೊಂದಲಿಕ್ಕಾಗಿ ನಿನ್ನ ಮನಸ್ಸನ್ನು ನೀ ಸಿದ್ಧ ಮಾಡಿಕೊ. ಅದಕ್ಕೆ ದೇವರ ಸಹಾಯ ಎಷ್ಟು ಮಟ್ಟಿಗೆ ಇರ್ತದೆ, ಮನುಷ್ಯನ ಸಹಾಯ ಎಷ್ಟರ ಮಟ್ಟಿಗೆ ನಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಕೀರ್ತನೆ ಅದರ 11ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನ ಸಹಾಯವು ವ್ಯರ್ಥ. ನೋಡ್ರಿ, ಮನುಷ್ಯನಿಂದ ಸಿಕ್ಕುವಂಥ ಸಹಾಯ ವ್ಯರ್ಥ ಎಂಬುದಾಗಿ ಕೀರ್ತನೆಗಾರನು ಹೇಳೋದನ್ನು ನಾವು ನೋಡ್ತೇವೆ. ಮನುಷ್ಯನಿಂದ ಬರುವ ಸಹಾಯ ವ್ಯರ್ಥ ಎಂಬುದಾಗಿ ಯಾಕೆ ಭಕ್ತನಾದಂಥ ದಾವೀದನು ವ್ಯರ್ಥ ಎಂಬುದಾಗಿ ಹೇಳ್ತಾ ಇದ್ದಾನೆಂದರೆ, ಮನುಷ್ಯನಿಂದ ಸಹಾಯ ಮಾಡಲಿಕ್ಕೆ ಮನುಷ್ಯನಿಗೇನಿಲ್ಲ, ಶಕ್ತಿ ಇಲ್ಲ. ಯಾಕೆ ಈ ದಾವೀದನು ಮನುಷ್ಯನ ಸಹಾಯ ವ್ಯರ್ಥ ಎಂಬುದಾಗಿ ತನ್ನ ಅನುಭವದಿಂದ ಹೇಳ್ತಾ ಇದ್ದಾನೆ ಅಂದರೆ, ತನ್ನ ಜೀವಿತದಲ್ಲಿ ಮನುಷ್ಯನಿಂದ ತನಗೆ ಸಹಾಯ ಮಾಡಲಿಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ. ತನ್ನ ಕುಟುಂಬದಲ್ಲಿ ತಂದೆ ತಾಯಿ ಇದ್ದರು, ಅಣ್ಣ ತಮ್ಮಂದಿರಿದ್ದರು, ಸಹೋದರರಿದ್ದರು, ನಂತರ ಗ್ರಾಮಸ್ಥರಿದ್ದರು, ಯಾರು ಕೂಡ ತನ್ನ ಕಷ್ಟ ಕಾಲದಲ್ಲಿ ತನ್ನನ್ನು ಕೈ ಹಿಡಿಲಿಕ್ಕೆ ಮುಂದೆ ಬಂದಿಲ್ಲ. ಅದರಿಂದಲೇ ಮನುಷ್ಯನ ಸಹಾಯ ಏನಾಗಿದೆ, ವ್ಯರ್ಥವಾಗಿದೆ. ಅದಕ್ಕೆ ನಾವು ಮನುಷ್ಯನ ಸಹಾಯವನ್ನು ಏನು ಮಾಡಬಾರ್ದು, ಬಯಸಬಾರ್ದು. ದೇವರ ಸಹಾಯವನ್ನೇ ನಾವು ಬಯಸುವಂಥವರಾಗಿರಬೇಕು. ದಾವೀದನು ಮನುಷ್ಯನ ಸಹಾಯವನ್ನು ವ್ಯರ್ಥ ಎಂಬುದಾಗಿ ಹೇಳಿದ್ದಕ್ಕೆ ಕಾರಣ ಏನಂದರೆ, ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 146ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಸತ್ಯವೇದದಲ್ಲಿ 146ನೇ ಕೀರ್ತನೆಯನ್ನು ನೀವು ತೆಗೆದುಕೊಂಡು ಓದೋದಾದರೆ ಅಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾವು ನೋಡ್ಬೋದು. 146 ಅದರ ಮತ್ತೆ 4ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಪ್ರಭುಗಳಲ್ಲಿ ಭರವಸೆವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ನೋಡಿ,
ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದೇನೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ, ಮಾನವನನ್ನ ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಯಾಕೆಂದ್ರೆ ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಏನಾಗ್ತದೆ, ಮುಗಿದು ಹೋಗ್ತದೆ. ಯಾಕೆ ಮನುಷ್ಯನ ಸಹಾಯವನ್ನ ವ್ಯರ್ಥ ಎಂಬುದಾಗಿ ದಾವಿದನು ಹೇಳಿದ್ದಾನೆ ಅಂದ್ರೆ, ಮನುಷ್ಯನು ಕಡೇ ತನಕ ಸಹಾಯ ಮಾಡ್ಲಿಕ್ಕೆ ಆತನು ಶಕ್ತನಲ್ಲ. ಮನುಷ್ಯನು ಯಾವುದೇ ವಿಷಯದಲ್ಲಿ ಕೂಡ ಸಹಾಯ ಮಾಡ್ಲಿಕ್ಕೆ ಆತನು ಶಕ್ತನಲ್ಲ. ಯಾಕೆ? ಉಸಿರು ಹೋಗಲು. ಆತನು ಉಸಿರು ಹೋದ್ರೆ ಆತನು ಮಣ್ಣಿಗೆ ಸೇರ್ತಾನೆ. ನೋಡ್ರಿ, ಯಾರೋ ಒಂದು ಮನುಷ್ಯ ನಿನಗೆ ನಿನ್ನ ಜೀವಿತ ಇರೋ ತನಕ ನಾನು ನೋಡ್ಕೊಳ್ತೇನೆ ಅಂತ ನಿನಗೆ ವಾಗ್ದಾನ ಮಾಡಿರ್ತಾನೆ ಅನ್ಕೊಳ್ಳಿ. ನಿಮ್ಮ ಜೀವಿತ ಇರೋ ತನಕ ಅವರೇ ನಿಮ್ಮನ್ನ ನೋಡ್ಕೊಳ್ತೇನೆ ಎಂಬುದಾಗಿ ನಿಮಗೊಂದು ಪ್ರಾಮಿಸ್ ಮಾಡಿರ್ತಾರೆ. ಆದರೆ ಅವರ ಆ ಜೀವಿತ ಅರ್ಧದಲ್ಲೇ ಮುಗಿದು ಹೋದ್ರೆ ಅಲ್ಲಿ ನಿಮ್ಮ ಸಹಾಯವು ಕೂಡ ಮುಗಿದು ಹೋಗ್ತದೆ. ಯಾಕೆಂದ್ರೆ ಮನುಷ್ಯನ ಆಯುಷ್ಕಾಲು ಅಲ್ಪ. ಮನುಷ್ಯನ ಆಯುಷ್ಕಾಲ ಎಷ್ಟು ದಿನ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟು ದಿನ ಬೇಕಾದರೂ ಅವನು ಜೀವಿಸ್ಬೋದು, ಎಷ್ಟು ದಿನಗಳ ಒಳಗಡೆ ಬೇಕಾದರೂ ಅವನ ಆಯುಷ್ಕಾಲ ಮುಗಿಬೋದು. ಅದರಿಂದಲೇ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಮನುಷ್ಯನ ಸಹಾಯವು ವ್ಯರ್ಥ ಎಂಬುದಾಗಿ. ಆದರೆ ಮನುಷ್ಯನ ಸಹಾಯವನ್ನು ವ್ಯರ್ಥ ಎಂಬುದಾಗಿ ಹೇಳಿದಂಥ ಅದೇ ಭಕ್ತನು ನಮ್ಮನ್ನ ದೇವರ ಸಹಾಯಕ್ಕೆ ಗಮನ ಸೆಳೆಯೋದನ್ನು ನಾವು ನೋಡ್ತೀವಿ. ಹಾಗಾದರೆ ಮನುಷ್ಯರಿಂದ ಸಹಾಯ ನಾವು ಹೊಂದುವಾಗ ಅದು ತಾತ್ಕಾಲಿಕವಾದ ಸಹಾಯವಾಗಿರ್ತದೆ. ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ ಯಾಕೆ ಇದನ್ನು ತನ್ನ ಕೀರ್ತನೆಯಲ್ಲಿ ಹೇಳಿದ್ದಾನೆ ಅಂದರೆ, ನಾವೀಗ ಓದಿಕೊಂಡ ರೀತಿಯಲ್ಲಿ ಮನುಷ್ಯನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ. ನಿಮ್ಮ ಜೀವಿತದಲ್ಲಿ ಕೂಡ ಪ್ರಿಯರೇ, ನಿಮ್ಮ ಜೀವಿತದ ಅನೇಕ ಅನುಭವಗಳಲ್ಲಿ ಹೀಗೆ ಮನುಷ್ಯನನ್ನು ನಂಬಿ ಮನುಷ್ಯನ ಮೇಲೆ ನಿರೀಕ್ಷೆ ಇಟ್ಟು ಮನುಷ್ಯನಿಂದ ಏನೋ ಒಂದು ಸಹಾಯ ಬರ್ತದೆ ಎಂಬುದಾಗಿ ನೀವು ಬಯಸಿ ಮನುಷ್ಯನು ಕೈ ಬಿಡಲ್ಪಟ್ಟ ಎಷ್ಟೋ ಅನುಭವಗಳು ನಿಮಗೆ ಇರ್ಬೋದು. ಆದಿಕಾಂಡ ಪುಸ್ತಕದಲ್ಲಿ 30, 31, 32 ಈಗಿರುವಂಥ ಅಧ್ಯಾಯಗಳನ್ನು ನಾವು ಓದೋದಾದರೆ ಅಲ್ಲಿ ಲಾಬಾನನು ಮತ್ತು ಯಾಕೋಬನ ಚರಿತ್ರೆಯನ್ನು ನಾವು ನೋಡ್ತೇವೆ. ಲಾಬಾನನು ಆ ಯಾಕೋಬನ ಕೈಯಿಂದ ಹೆಚ್ಚು ಕಡಿಮೆ 14 ವರ್ಷ ಸೇವೆ ಮಾಡಿಸ್ಕೊಳ್ತಾನೆ, ಕೆಲಸಗಳನ್ನು ಮಾಡಿಸಿಕೊಳ್ತಾನೆ. 14 ವರ್ಷ ಆದ ನಂತರ ಯಾಕೋಬನು ಅಲ್ಲಿಂದ ಹೊರಗಡೆ ಬರುವಾಗ ಲಾಬಾನನು ಏನು ಮಾಡ್ತಾ ಇದ್ದಾನೆ ಅಂದರೆ, ಯಾಕೋಬನಿಗೆ ವಿರೋಧವಾಗಿ ನಿಲ್ಲೋದನ್ನು ನಾವು ನೋಡ್ತೇವೆ. ನೋಡ್ರಿ, 14 ವರ್ಷ ಲಾಬಾನನ ಮನೆಯಲ್ಲಿ ಯಾಕೋಬನು ಸೇವೆ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ, ಅವನ ಆಡು ಕುರಿಗಳನ್ನು ಮೇಯಿಸಿದ್ದಾನೆ. ಆದರೆ ಈ ಲಾಬಾನನಿಗೆ ಅವನ ಮೇಲೆ ಏನು ಬರಬೇಕಾಗಿತ್ತು? ಪ್ರೀತಿ ಬರಬೇಕಾಗಿತ್ತು, ಅವನಿಗೆ ಸಹಾಯವನ್ನ ಮನಪೂರ್ವಕವಾಗಿ ಕೊಟ್ಟು ಕಳಿಸ್ಬೇಕಾಗಿತ್ತು. ಆದರೂ ಕೂಡ ಲಾಬಾನನಿಗೆ ಅದು ಬಂದಿಲ್ಲ. ಲಾಬಾನನು ಯಾಕೋಬನ ನೋಡುವಾಗ ಅವನ ಮುಖ ಬಾಡಿ ಹೋಯಿತು. ಯಾಕೋಬ ಹೇಳ್ತಾನೆ, ನಾನು ಲಾಬಾನನ ನೋಡಿದಾಗ ಅವನ ಮುಖ ಬಾಡಿ ಹೋಗಿತ್ತು, ಆದರೆ ಬೆತ್ತೇಲಲ್ಲಿರುವ ನನ್ನ ದೇವರನ್ನ ನೋಡಿದಾಗ ಆತನು ಈಗಲೂ ಕೂಡ ತೇಜೋಮಯನಾದ ದೇವರೇ ಆಗಿದ್ದಾನೆ. ನೋಡ್ರಿ, ಮನುಷ್ಯನ ಮುಖ ನಮಗೆ ಮುಂದೆ ಬಾಡಿ ಹೋಗ್ತದೆ, ನಮ್ಮ ಮುಂದೆ ಮನುಷ್ಯನ ಮುಖ ಬಾಡಿ ಹೋಗ್ತದೆ. ಅವನು ನಮಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರಲ್ಲ, ನಾವು ಪಟ್ಟ ಪ್ರಯಾಸಕ್ಕೆ ತಕ್ಕ ಒಂದು ಪ್ರತಿಫಲವನ್ನು ಕೊಡಲ್ಲ. ಅವನು ನಮ್ಮ ಮೇಲೆ ಯಾವಾಗಲೂ ಒಳ್ಳೆಯ ಒಂದು ಸ್ವಭಾವವನ್ನು ಕೂಡ ಉಳ್ಳವನಾಗಿರಲ್ಲ. ಅದಕ್ಕೆ ಲಾಬಾನನು ಯಾಕೋಬನನ್ನ ತಾನು ಆ ದೇಶವನ್ನು ಬಿಟ್ಟು ಪ್ರಯಾಣ ಮಾಡಿದಾಗ ತನಗೇನಾದರೂ ಒಂದು ಕೇಡು ಮಾಡಬೇಕು, ಯಾಕೋಬನಿಗೆ ಏನಾದರೂ ಒಂದು ಕೇಡು ಮಾಡಬೇಕೆಂಬುದಾಗಿ ಯಾಕೋಬನನ್ನು ಹಿಂಬಾಲಿಸಿಕೊಂಡು ಹೋದಾಗ ಯಾಕೋಬನ ಪರವಾಗಿ ದೇವರು ಲಾಬಾನನಿಗೆ ಎಚ್ಚರಿಕೆಯನ್ನು ಕೊಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ನೋಡಿ, ಲಾಬಾನನು ಯಾಕೋಬನ ರೀತಿಯಲ್ಲಿ ನೀವು ಅನೇಕ ಕಡೆ ಹೋಗಿ ಪ್ರಯಾಸ ಪಟ್ಟಿರ್ಬೋದು, ಪ್ರಯಾಸಕ್ಕೆ ತಕ್ಕ ಹಾಗೆ ಪ್ರತಿಫಲ ನಿಮಗೆ ಕೊಟ್ಟಿರಲ್ಲ. ಎಷ್ಟೋ ಅವರಿಗೋಸ್ಕರ ನೀವು ತ್ಯಾಗ ಮಾಡಿರ್ತೀರಾ, ಅವರ ಕಷ್ಟದಲ್ಲಿ ನೀವು ನಿಂತಿರ್ತೀರಾ, ಅವರ ಕಷ್ಟದಲ್ಲಿ ನೀವು ಸಹಾಯ ಮಾಡಿರ್ತೀರಾ, ಅವರ ಅಭಿವೃದ್ಧಿಗೆ ನೀವೇ ಕಾರಣರಾಗಿರ್ತೀರಾ. ಅವರು ಈಗ ಬೆಳೆದು ನಿಂತಿದ್ದಾರೆ, ಇವರು ಒಳ್ಳೆ ಐಶ್ವರ್ಯವಂತರು, ಒಳ್ಳೆ ಸಂಪತ್ತುಳ್ಳವರು ಈಗ ಅವರು ಆಗಿದ್ದಾರೆ ಅಂದರೆ ಅದರ ಹಿಂದೆ ನಿಮ್ಮ ಪ್ರಯಾಸವೂ ಇರ್ತದೆ. ನೀವು ಕೂಡ ಅವರಿಗೋಸ್ಕರ ಪ್ರಯಾಸ ಪಟ್ಟಿರ್ತೀರಾ. ಈಗ ನೋಡಿ, ಒಂದು ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡೋದ್ರಿಂದಲೇ ಅಲ್ಲಿಯ ಯಜಮಾನನು ಬೆಳೆದು ಬರುವಂಥದ್ದು. ಯಾವುದೇ ಕೆಲಸ ಇರ್ಬೋದು, ಕೆಲಸಗಾರರು ಕೆಲಸ ಮಾಡುವುದರಿಂದಲೇ ಅಲ್ಲಿಯ ಯಜಮಾನರು ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನೋಡಿ, ಪ್ರತಿಯೊಂದು ಕೆಲಸಗಾರನಿಗೆ ಯಜಮಾನನು ಏನು ಮಾಡಲ್ಲ? ತಕ್ಕದಾದ ಕೂಲಿಯನ್ನು ಕೊಡಲ್ಲ. ಒಂದು ವೇಳೆ ಕೆಲಸದಲ್ಲಿ ಯಾವುದಾದ್ರೂ ಮಿಸ್ಟೇಕ್, ದೋಷಗಳು ಕಂಡು ಬರೋದಾದರೆ ಕೆಲಸದಿಂದ ನಮ್ಮನ್ನು ತೆಗೆದು ಹಾಕೋದನ್ನು ನಾವು ನೋಡ್ಬೋದು. ಪ್ರಿಯರೇ, ಹಾಗಾದರೆ ಮನುಷ್ಯನು ನಮಗೆ ಸಹಾಯ ಮಾಡಲು ಶಕ್ತನಲ್ಲ. ನೀವು ಕಷ್ಟದಲ್ಲಿ ಬಿದ್ದಿರುವಾಗ, ನೀವು ದುಃಖದಲ್ಲಿ ಆಗಿರುವಾಗ, ನೀವು ಸಂಕಟದಲ್ಲಿ ಆಗಿರುವಾಗ ನೋಡಿ, ಸ್ವಂತ ಸಂಬಂಧಿಕರು ಬರಲ್ಲ, ಸ್ವಂತ ತಂದೆ ತಾಯಿಗಳು ಬರಲ್ಲ. ಕೆಲವೊಂದು ವೇಳೆ ಮನುಷ್ಯನ ಸಹಾಯ ಸಿಕ್ಕದೆ ಬಳಲಿ ಹೋದಂಥ ಎಷ್ಟೋ ಜನರಿದ್ದಾರೆ ನೋಡಿ. ಎಷ್ಟೋ ಜನರು ತಂದೆ ತಾಯಿಗಳಿಂದ ಕೈ ಬಿಡಲ್ಪಟ್ಟ ಮಕ್ಕಳಿದ್ದಾರೆ, ಮಕ್ಕಳಿಂದ ಕೈ ಬಿಡಲ್ಪಟ್ಟ ತಂದೆ ತಾಯಿಗಳಿದ್ದಾರೆ, ಸಹೋದರರಿಂದ ಕೈ ಬಿಡಲ್ಪಟ್ಟ ಅಣ್ಣ ತಮ್ಮಂದಿರಿದ್ದಾರೆ ನೋಡಿ, ಗಂಡ ಕೈ ಬಿಡಲ್ಪಟ್ಟ ಹೆಂಡತಿ ಇದ್ದಾರೆ, ಹೆಂಡತಿ ಕೈ ಬಿಡಲ್ಪಟ್ಟ ಗಂಡಂದಿರಿದ್ದಾರೆ. ಮನುಷ್ಯನ ಸಹಾಯವು ವ್ಯರ್ಥ ಎಂಬುದಾಗಿ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಅವರು ಕಷ್ಟ ಕಾಲದಲ್ಲಿ ಹತ್ತಿರ ಬರೋದಿಲ್ಲ,
ಕಷ್ಟ ಕಾಲದಲ್ಲಿ ನಮ್ಮನ್ನು ತಿರುಗಿ ನೋಡೋದಿಲ್ಲ. ನೋಡ್ರಿ, ನೀವು ಚೆನ್ನಾಗಿರುವಾಗ ನಿಮ್ಮ ಹತ್ರ ಬರ್ತಾರೆ, ನೀವು ಚೆನ್ನಾಗಿರುವಾಗ ನಿಮ್ಮ ಜೀವಿತದಲ್ಲಿ ನಾವು ಇದ್ದೇವೆ ಎಂಬುದಾಗಿ ನಿಮಗೆ ಹೇಳ್ತಾರೆ. ಆದರೆ ನಿಮ್ಮಲ್ಲಿ ಯಾವುದಾದ್ರೂ ಬಲಹೀನತೆಯೋ ಅಥವಾ ರೋಗವೋ, ಯಾವುದಾದ್ರೂ ದುಃಖವೋ, ಸಾಲವೋ, ಯಾವುದಾದ್ರೂ ಹಿಂಸೆಗಳು ಬರೋದಾದರೆ, ಇಕ್ಕಟ್ಟುಗಳು ಬರೋದಾದರೆ, ಆಗ ಯಾರು ನಿಮ್ಮ ಹತ್ತಿರ ಸುಳಿಯೋದಿಲ್ಲ, ಯಾರು ಕೂಡ ಹತ್ತಿರದಲ್ಲಿ ಬರೋದಿಲ್ಲ. ಸಂಬಂಧಿಕರು ಇರ್ತಾರೆ, ನೀವು ಚೆನ್ನಾಗಿರುವಾಗ ಬಂದು ಯಾರೆಲ್ಲ ನಿಮ್ಮೊಂದಿಗೆ ಸಂತೋಷ ಪಟ್ಟಿರ್ತಾರೋ, ಉಲ್ಲಾಸ ಪಟ್ಟಿರ್ತಾರೋ, ಅವ್ರು ಯಾರು ಕೂಡ ಕಷ್ಟ ಕಾಲದಲ್ಲಿ ಹತ್ತಿರ ಬರಲಿಕ್ಕೆ ಬಯಸೋದಿಲ್ಲ. ಯಾಕೆಂದರೆ ಮನುಷ್ಯನ ಸಹಾಯ ವ್ಯರ್ಥ. ಆತನು ನಿಮಗೆ ಯಾವುದಾದ್ರೂ ವಾಗ್ದಾನ ಮಾಡಿದ್ರು, ಮನುಷ್ಯನು ಯಾವುದಾದ್ರೂ ವಾಗ್ದಾನ ಮಾಡಿದ್ರು ಕೂಡ ತನ್ನ ಉಸಿರು ಹೋದರೆ ಮುಗಿದೋಯ್ತು. ಈ ಲೋಕದಲ್ಲಿ ಅನೇಕ ವಾಗ್ದಾನಗಳು ಮನುಷ್ಯನು ಮಾಡ್ತಾ ಇರ್ತಾನೆ, ಆದರೆ ಅರ್ಧದಲ್ಲೇ ನಿಲ್ಲಿಸಿಬಿಡ್ತಾನೆ, ಪೂರ್ತಿಗೊಳಿಸಲಿಕ್ಕೆ ಆಗಲ್ಲ. ಅದರಿಂದ ನಿಮಗೆ ಯಾರ ಸಹಾಯ ಬೇಕು ಈ ದಿನವೇ ನೀವು ತೀರ್ಮಾನ ಮಾಡಿಕೊಳ್ಳಿ. ಹಾಗಾದರೆ ನೀವು ಯಾರ ಸಹಾಯಕ್ಕಾಗಿ ಬಯಸ್ತಾ ಇದ್ದೀರಾ? ಇವತ್ತಿನವರೆಗೂ ಮನುಷ್ಯನ ಸಹಾಯದ ಹಿಂದೆ ನೀವು ಹೋಗ್ತಿರೋದಾದರೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗಲಿ. ಮನುಷ್ಯನ ಸಹಾಯ ನನಗೆ ಬೇಡಪ್ಪ, ಬೇಡ. ಮನುಷ್ಯನಿಂದ ಸಹಾಯ ಸಿಕ್ಕುವುದಕ್ಕಿಂತ ಹೆಚ್ಚು ನಿಂದನೆ, ಅಪಮಾನ, ಕಷ್ಟ, ಸಂಕಟ, ಅವಮಾನಗಳೇ ನನಗೆ ಉಂಟಾಗ್ತದೆ. ಅದರಿಂದ ಮನುಷ್ಯನ ಹತ್ರ ನೀವು ಯಾವಾಗಾದರೂ ಸಹಾಯವನ್ನು ಬಯಸಿ ಹೋದರೆ ಅವನು ಮತ್ತಷ್ಟು ನಿನ್ನನ್ನು ನಿಂದಿಸಿ ತಿರುಗಿ ಕಳಿಸುವವನಾಗಿರ್ತಾನೆ. ಅದರಿಂದ ನಿಮಗೆ ಯಾರ ಸಹಾಯ ಬೇಕು ಒಂದು ಬಾರಿ ನೀವೇ ತೀರ್ಮಾನ ಮಾಡಿಕೊಳ್ಳಿ. ಮನುಷ್ಯನ ಸಹಾಯದ ಹಿಂದೆ ಓಡುತ್ತಿರೋದಾದರೆ ಈ ದಿನವೇ ಬಿಟ್ಟು ಅದನ್ನು ನೀವು ಹಿಂದಿರುಗೋದಾದರೆ ದೇವರು ನಿಮಗೆ ಸಹಾಯಕನಾಗಿ ನಿಲ್ತಾನೆ. ನಮಗೆ ಸತ್ಯವೇದದಲ್ಲಿ ಒಂದು ಸ್ತ್ರೀ ಬಗ್ಗೆ ಗೊತ್ತಿರಬೇಕು. ಯಾರಂದರೆ ರಕ್ತ ಕುಸುಮ ರೋಗಿ. 12 ವರ್ಷಗಳಿಂದ ಆಕೆ ಆ ರೋಗದಿಂದ ಬಳಲುತ್ತಾ ಇರ್ತಾಳೆ. ಆ ರೋಗ ಆಕೆಯನ್ನು ಬಿಟ್ಟು ಹೋಗಿರಲ್ಲ. ನೋಡ್ರಿ, ಎಲ್ಲರ ಹತ್ರ ಯಾವ ಮನುಷ್ಯನು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಹೋಗ್ತಾರೆ, ಆದರೆ ಎಲ್ಲಿ ಕೂಡ ಆ ರೋಗಕ್ಕೆ ಒಂದು ಸೌಖ್ಯ ಸಿಕ್ಕಲ್ಲ, ಮತ್ತು ಆಕೆಗೆ ಒಂದು ಸಹಾಯ ಸಿಕ್ಕಲ್ಲ. ನೋಡ್ಬೋದು, ಆಕೆ ಹೋಗದೇ ಇರುವಂಥ ವೈದ್ಯರಿಲ್ಲ, ತೆಗೆದುಕೊಳ್ಳದೇ ಇರುವಂಥ ಟ್ರೀಟ್ಮೆಂಟ್ ಇಲ್ಲ, ಹೋಗದೇ ಇರುವಂಥ ಜಾಗ ಇಲ್ಲ. ಎಲ್ಲವನ್ನ ಮಾಡಿ 12 ವರ್ಷಗಳಿಂದ ಮನುಷ್ಯರಿಂದ ಕೈ ಬಿಡಲ್ಪಡ್ತಾಳೆ. ಅಲ್ಲಿ ಹಂಗೆ ವಾಕ್ಯ ಬರೆಯಲ್ಪಟ್ಟಿದೆ, ಮನುಷ್ಯರಿಂದ ಕೈ ಬಿಡಲ್ಪಟ್ಟಾಗ ಆಕೆ ಒಂದು ತೀರ್ಮಾನ ಮಾಡ್ಕೊಳ್ತೇನೆ, ನಾನು ಇನ್ನೆಲ್ಲೂ ಹೋಗಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿಯ ಬಗ್ಗೆ ಆ ಸ್ತ್ರೀ ಕೇಳಲ್ಪಡ್ತಾಳೆ. ಆದರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಆತನ ಉಡುಪನ್ನು ಮುಟ್ಟುವಾಗಲೇ ನನಗೆ ಸೌಖ್ಯ ಸಿಗ್ತದೆ ಎಂಬುದಾಗಿರುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಆಕೆ ಹೋದಾಗ ಆಕೆ ಯೇಸು ಸ್ವಾಮಿ ಉಡುಪನ್ನು ಮುಟ್ಟಿದ ತಕ್ಷಣವೇ ನನ್ನ ಕಾಡಿದ ರೋಗದಿಂದ ಒಂದು ಸೌಖ್ಯವನ್ನು ಹೊಂದಿಕೊಂಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಾವೀಗ ಮನುಷ್ಯರ ಸಹಾಯದ ಕುರಿತು ನೋಡಿದ್ದೇವೆ. ಒಂದು, ಮನುಷ್ಯರ ಸಹಾಯ ವ್ಯರ್ಥ. ಎರಡನೇದಾಗಿ, ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ. ಮೂರನೇದಾಗಿ ನಾವು ನೋಡ್ಬೋದು, ಮನುಷ್ಯನ ಸಹಾಯವನ್ನು ನೆಚ್ಚಲಿಕ್ಕಾಗಲ್ಲ. ನಾಲ್ಕನೇದಾಗಿ ನಾವು ನೋಡ್ಬೋದು, ಮನುಷ್ಯನ ಸಹಾಯದ ಮೇಲೆ ಭರವಸೆ ಇಡಲಿಕ್ಕಾಗಲ್ಲ. ಇದು ಮನುಷ್ಯನಿಂದ ಬರುವಂಥ ಸಹಾಯವಾಗಿದೆ. ಹಾಗಾದರೆ ಈಗ ನಾವು ಮನುಷ್ಯನ ಸಹಾಯವು ಏನು ಪ್ರಯೋಜನ ಇಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಈಗ ದೇವರ ಸಹಾಯದ ಕುರಿತು ನಾವು ಮುಂದಿರುವ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ಸಹಾಯದ ಕುರಿತು ಪ್ರಿಯರೇ ನಾವು ಧ್ಯಾನ ಮಾಡುವಾಗ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುವನಾಗಿದ್ದಾನೆ. ಕೀರ್ತನೆ 121 ಅದರ 1ನೇ ವಚನದಿಂದ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಇಲ್ಲಿ ನಾವು ನೋಡ್ಬೋದು, ನಾವು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವುದು ನನ್ನ ಸಹಾಯ ಎಂಬುದಾಗಿ ಭಕ್ತನು ಕೂಗಿ ಹೇಳೋದನ್ನು. ಒಂದು ಕಡೆ ಇದೇ ಭಕ್ತನು ಹೇಳ್ತಾ ಇದ್ದೇನೆ, ಮನುಷ್ಯನನ್ನು ನೆಚ್ಚಬೇಡಿರಿ, ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ, ಮನುಷ್ಯನ ಸಹಾಯ ವ್ಯರ್ಥ ಎಂಬುದಾಗಿ ಇದೇ ಭಕ್ತನು ಹೇಳಿದ್ದಾನೆ. ಆದರೆ ಇದೇ ಭಕ್ತನು ಮತ್ತೊಂದು ಕಡೆ ಕೂಗಿ ಹೇಳ್ತಾ ಇದ್ದೇನೆ, ನಾನಂತೂ ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. ಈ ಭಕ್ತನು ಮನುಷ್ಯನ ಸಹಾಯ ವ್ಯರ್ಥ, ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ, ಮನುಷ್ಯನ ಸಹಾಯವನ್ನು ನೆಚ್ಚಬೇಡಿರಿ, ಮನುಷ್ಯನ ಸಹಾಯ ಮೇಲೆ ಭರವಸೆ ಇಡಬೇಡಿರಿ ಎಂಬುದಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ತಿಳಿಸಿದ ಭಕ್ತನು ಹೇಳ್ತಿದ್ದೇನೆ. ಹಾಗಾದರೆ ಇನ್ಯಾರ ಸಹಾಯಕ್ಕಾಗಿ ನೀವು ಕಾದಿರಬೇಕಂದ್ರೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸಕಲ ಸೃಷ್ಟಿಗಳನ್ನು ಉಂಟು ಮಾಡಿದಂಥ ಸಕಲಕ್ಕೂ ಒಡೆಯನಾಗಿರುವಂಥ ದೇವರ ಮೇಲೆ ನಾವು ಭರವಸೆ ಇಡೋದಾದರೆ, ದೇವರನ್ನು ನಾವು ನೋಡೋದಾದರೆ, ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತೋದಾದರೆ, ಆತನ ಕಡೆಯಿಂದ ನಮಗೆ ನಿರಂತರವಾದ ಸಹಾಯವು ಬರುವಂಥದ್ದಾಗಿದೆ. ಪ್ರಿಯರೇ, ಕೀರ್ತನೆ 121 ಕೂಗಿ ಹೇಳ್ತಾ ಇದ್ದೇನೆ, ನಾನಂತೂ ನನ್ನ ಕಣ್ಣುಗಳನ್ನು ಪರ್ವತದ ಕಡೆಗೆ, ಅಂದರೆ ದೇವರ ಪ್ರಸನ್ನತೆ ಮುಂದೆ ಆತನನ್ನೇ ನಾನು ದೃಷ್ಟಿಸ್ತೇನೆ, ಅಲ್ಲಿ ನನಗೆ ಒಂದು ಸಹಾಯವು ಬರುವಂಥದ್ದಾಗಿದೆ. ಹಾಗಾದರೆ ದೇವರು ಸಹಾಯಕನಾಗಿದ್ದಾನೆ, ದೇವರ ಕುರಿತು ಸಹಾಯಕನು ಎಂಬುದಾಗಿ
ಇಲ್ಲಿ ಕೂಗಿ ತಿಳಿಸೋದನ್ನು ನಾವು ನೋಡ್ತೇವೆ. ಸಹಾಯಕನಾಗಿರುವ ದೇವರನ್ನು ನೀನು ನಿನ್ನ ಕಷ್ಟದಲ್ಲಿ, ನಿನ್ನ ಕಣ್ಣೀರಿನಲ್ಲಿ, ನಿನ್ನ ವೇದನೆಯಲ್ಲಿ ನೀನು ನೋಡೋದಾದರೆ ನಿನ್ನ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳಿರ್ಬೋದು, ಏನೆಲ್ಲ ಸೋಲುಗಳಿರ್ಬೋದು, ಅದರಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಿನ್ನ ಕಣ್ಣುಗಳನ್ನು ಮನುಷ್ಯನ ಕಡೆಗೆ ನೋಡುವುದನ್ನು ಬಿಟ್ಟು, ನಿನ್ನ ಕೈಗಳನ್ನು ಮನುಷ್ಯನ ಕಡೆಗೆ ಚಾಚುವುದನ್ನು ಬಿಟ್ಟು ನೀನು ಈಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀಯಾ? ನಾನು ಮನುಷ್ಯನನ್ನು ಬೇಡೋದಿಲ್ಲ, ಮನುಷ್ಯನ ಕಡೆ ನೋಡೋದಿಲ್ಲ, ನಾನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ, ನನ್ನ ಕೈಗಳನ್ನು ಚಾಚುತ್ತೇನೆ, ನನಗೆ ಅಲ್ಲಿಂದಲೇ ಸಹಾಯವು ಬರುತ್ತದೆಂಬುದಾಗಿ ನಾನು ನಂಬ್ತೇನೆ ಎಂಬುದಾಗಿ ಒಪ್ಪಿಸಿಕೊಡೋದಾದರೆ ಆತನು ವಿಶೇಷವಾದ ಒಂದು ಸಹಾಯವನ್ನು ನಮಗೆ ಕೊಡುವವನಾಗಿರ್ತಾನೆ. ಹಾಗಾದರೆ ಮೊದಲನೇದಾಗಿ ದೇವರು ಸಹಾಯಕನಾಗಿದ್ದಾನೆ. ಎರಡನೇದಾಗಿ 46ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳುವಾಗ ಹೀಗೆ ಬರೆಯಲ್ಪಟ್ಟಿದೆ, 1ನೇ ವಚನ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನನಗೇನು ಭಯವಿಲ್ಲ. ಇಲ್ಲಿ ನಾವು ನೋಡ್ಬೋದು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನೆಂಬುದಾಗಿ. ಹಾಗಾದರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಒಂದು ಇಕ್ಕಟ್ಟು ಬಂದಾಗ ದೇವರು ಸಾಧಾರಣವಾಗಿ ರೀತಿಯಲ್ಲ, ವಿಶೇಷವಾಗಿ ಒಂದು ಸಹಾಯವನ್ನು ನಮಗೆ ಮಾಡುವವನಾಗಿದ್ದಾನೆ. ಒಂದನೇದಾಗಿ ದೇವರು ಸಹಾಯಕನೆಂಬುದಾಗಿ ನಾವು ನೋಡಿದ್ದೇವೆ. ಎರಡನೇದಾಗಿ ನೋಡ್ಬೋದು, ಆತನು ವಿಶೇಷ ಸಹಾಯಕನಾಗಿದ್ದಾನೆ. ಪ್ರಿಯರೇ, ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನಮಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯವನ್ನು ಮಾಡ್ತಾನೆ. ನೋಡ್ರಿ, ನಮಗೆ ಬರುವಂಥ ಇಕ್ಕಟ್ಟುಗಳ ಮಧ್ಯದಲ್ಲಿ ಯಾರು ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ, ಅದರಲ್ಲೂ ದೇವರು ವಿಶೇಷವಾದ ರೀತಿಯಲ್ಲಿ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಇಕ್ಕಟ್ಟುಗಳು ಬಂದಾಗ, ಕುಟುಂಬದಲ್ಲಾಗಿರ್ಬೋದು, ವೈಯಕ್ತಿಕವಾದ ಜೀವಿತದಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ಒಂದು ವೇಳೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕೆಲಸದ ಸ್ಥಳದಲ್ಲಾಗಿರಬಹುದು, ಯಾವ ವಿಧವಾದ ಅನಾರೋಗ್ಯದಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ಯಾವುದೇ ಇಕ್ಕಟ್ಟುಗಳು ನಿಮಗೆ ಬಂದರೂ ಕೂಡ ನಿಮ್ಮ ಜೀವಿತದಲ್ಲಿ ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡುವ ಆತನೇ ನಮ್ಮ ದೇವರಾಗಿದ್ದಾನೆ. ಆತನು ವಿಶೇಷ ಸಹಾಯಕನು. ನಾವು ಮೂರನೇದಾಗಿ ನಾವು ನೋಡೋದಾದರೆ ಕೀರ್ತನೆಗಳು 9 ಮತ್ತು 10ನೇ ವಚನ ನಾವು ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲೇ ಭರವಸೆ ಇಡುವರು, ಯಾಕೆಂದರೆ ನಿನ್ನನ್ನು ಮೊರೆಹೊಕ್ಕವರನ್ನು ನೀನು ಕೈ ಬಿಡುವುದಿಲ್ಲ. ಮೂರನೇದಾಗಿ, ಕೈ ಬಿಡದೆ ಸಹಾಯ ಮಾಡುವ ಕರ್ತನು ನಮ್ಮ ದೇವರಾಗಿದ್ದಾನೆ. ಒಂದನೇದಾಗಿ ದೇವರು ಸಹಾಯಕನು, ಎರಡನೇದಾಗಿ ವಿಶೇಷ ಸಹಾಯಕನು, ಮೂರನೇದಾಗಿ ಕೈ ಬಿಡದೆ ನಮ್ಮನ್ನು ಆತನು ವಿಮೋಚಿಸಿ ನಡೆಸುವವನಾಗಿದ್ದಾನೆ. ಕೈ ಬಿಡದೆ ನಮ್ಮನ್ನು ಸಹಾಯ ಮಾಡುವವನಾಗಿದ್ದಾನೆ. ವಿಮೋಚನೆ ಕಾಂಡ 14ನೇ ಅಧ್ಯಾಯದಲ್ಲಿ ಒಂದು ಚರಿತ್ರೆ ಇದೆ. ಸಮುದ್ರದ ಮಧ್ಯದಲ್ಲಿ ಇಸ್ರಾಯೇಲ್ ಜನರು ಬಂದು ನಿಂತಾಗ ಅವರನ್ನು ಕೈ ಬಿಡದೆ ಕೆಂಪು ಸಮುದ್ರವನ್ನು ವಿಭಾಗಿ ಮಾಡಿ ನಡೆಸಿದಂಥ ದೇವರು. ಇಲ್ಲಿ ನೋಡ್ಬೋದು, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯ ದುರ್ಗವು, ಆಪತ್ಕಾಲದಲ್ಲಿ ಆತನೇನಾಗಿದ್ದಾನೆ, ದುರ್ಗವಾಗಿದ್ದು ನಡೆಸ್ತಾನೆ. ಆತನಲ್ಲಿ ಭರವಸೆ ಇಟ್ಟವರನ್ನು, ಆತನನ್ನು ಮೊರೆಯೋಕೋರನ್ನು ಆತನ ಎಂದಿಗೂ ಕೈ ಬಿಡೋದಿಲ್ಲ. ಪ್ರಿಯರೇ, ನಿನ್ನನ್ನು ಅನೇಕರು ಕೈ ಬಿಡ್ಬೋದು, ಅನೇಕರು ಕೈ ಬಿಟ್ಟ ಸ್ಥಳದಲ್ಲಿ ನಿನ್ನನ್ನು ಕೈ ನೀಡಿ ಸಹಾಯ ಮಾಡುವ ಆತನೇ ನಮ್ಮ ದೇವರಾಗಿದ್ದಾನೆ. ಹಾಗಾದರೆ ಮೂರನೇದಾಗಿ, ಆತನು ಕೈ ಬಿಡದೆ ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ನಮ್ಮನ್ನು ಕೈ ಬಿಡೋದಿಲ್ಲ, ಎಲ್ಲಿಯೂ ಕೂಡ ನಮ್ಮನ್ನು ಅರ್ಧದಲ್ಲಿ ಬಿಟ್ಟು ಹೋಗೋದಿಲ್ಲ. ನಮ್ಮ ಜೀವಿತದಲ್ಲಿ ಎಷ್ಟೇ ಪರಿಸ್ಥಿತಿಗಳು ನಮಗೆ ಎದುರಾಗಿ ಬಂದರೂ ಕೂಡ ಆತನು ಆ ಇಸ್ರಾಯೇಲ್ ಜನರನ್ನು ನಡೆಸಿದಾಗೆ, ಕೆಂಪು ಸಮುದ್ರನ ವಿಭಾಗ ಮಾಡಿದಾಗೆ ಅರ್ಧದಲ್ಲಿ ಅವರನ್ನು ಕೈ ಬಿಡದೆ ಕೆಂಪು ಸಮುದ್ರ ಅಡ್ಡಿಯಾಗಿ ಬಂದಾಗ ಅದನ್ನೇ ವಿಭಾಗ ಮಾಡಿ ನಡೆಸಿದ್ದನ್ನು ನಾವು ನೋಡ್ತೇವೆ. 2 ಪೂರ್ವಕಾಲ ವೃತ್ತಾಂತ ಅದರ 20ನೇ ಅಧ್ಯಾಯ 12ನೇ ವಚನದಲ್ಲಿ ಯೋಶುವ ಪಾಟನು ದೇವರನ್ನು ಆತುಕೊಳ್ತಾ ಇದ್ದಾನೆ, ದೇವರ ಆ ಮೇಲೆ ಭರವಸೆ ಇಡ್ತಾ ಇದ್ದಾನೆ, ದೇವರನ್ನೇ ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಅವರನ್ನು ಕೂಡ ಕೈ ಬಿಡದೆ ಅವರಿಗೆ ವಿರೋಧವಾಗಿ ಬಂದಂಥ ಶತ್ರು ಸೈನ್ಯವನ್ನು ನಾಶ ಮಾಡಿದ್ದನ್ನು ನಾವು ನೋಡ್ತೇವೆ. 1 ಪೇತ್ರ 5:7 ಓದಿಕೊಳ್ಳುವಾಗ, ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ ನಾವು ನೋಡೋದನ್ನು ಅಲ್ಲಿ ಓದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಮ್ಮನ್ನು ಎಲ್ಲಿ ಕೂಡ ಕೈ ಬಿಡದೆ ನಿನ್ನ ಚಿಂತೆಯಲ್ಲಿ, ನಿನ್ನ ಸಾಲದಲ್ಲಿ, ನಿನ್ನ ದುಃಖದಲ್ಲಿ ನಿನ್ನನ್ನು ಅನೇಕರು ತಳ್ಳಿಬಿಟ್ಟಾಗ, ಕೆಲಸ ಇಲ್ಲದೆ ಇರುವಾಗ, ಸಾಲ ಹೆಚ್ಚಾಗುವಾಗ, ರೋಗ ಹೆಚ್ಚಾಗುವಾಗ ನಿನ್ನನ್ನು ಕೈ ಬಿಡದೆ ಸಹಾಯ ಮಾಡುವ ಆತನು ನನ್ನ ದೇವರಾಗಿದ್ದಾನೆ. ಆತನಲ್ಲಿ ನೀನು ಈ ದಿನ ಭರವಸೆ ಇಡೋದಾದರೆ, ಆತನನ್ನೇ ನೀನು ಮೊರೆ ಹೋಗುವುದಾದರೆ ನಿನ್ನ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ನಡೆಸುವ ಆತನೇ ಆತನಾಗಿದ್ದಾನೆ. 4ನೇದಾಗಿ ನಾವು ನೋಡ್ಬೋದು, ಮತ್ತಾಯನು ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯ 30-31ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಅಲ್ಲಿ ಪೇತ್ರನು
ಆತನು ಮುಳುಗುವ ಅವಸ್ಥೆಗೆ ಹೋದಾಗ ಅಲ್ಲಿ ಯೇಸು ಸ್ವಾಮಿ ಕೈ ಚಾಚಿ ಆತನನ್ನು ಕರೆದುಕೊಂಡು ಹೋದನ್ನು ನಾವು ನೋಡ್ತೇವೆ. ಸಮುದ್ರದ ಮೇಲೆ ನಡೀಲಿಕ್ಕಾಗಿ ಪೇತ್ರನು ಅಪ್ಪಣೆಯನ್ನು ಪಡೆದುಕೊಂಡು ಬರ್ತಾನೆ. ಆದರೆ ಹೋಗುವಾಗ ಅಲ್ಲಿ ಗಾಳಿಯನ್ನು ನೋಡಿ, ಆ ಬೀಸುವ ಗಾಳಿಯನ್ನು ನೋಡಿ ಆತನು ಭಯಪಟ್ಟು ಸಮುದ್ರದಲ್ಲಿ ಮುಳುಗಲಿಕ್ಕೆ ಹೋದಾಗ ದೇವರ ಹತ್ರ ಕೂಗಿ ಕೊಡ್ತಾನೆ, ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ ಆತನು ಕರೆದಾಗ ದೇವರು ಕೈ ಚಾಚಿ ಆತನಿಗೆ ಸಹಾಯ ಮಾಡಿದನು. 4ನೇದಾಗಿ ನಮಗೆ ಕೈ ಚಾಚಿ ಸಹಾಯ ಮಾಡುವ ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ಸಹಾಯದ ಕುರಿತು ನಾವು ನೋಡಿದ್ದೇವೆ, ಮನುಷ್ಯರ ಸಹಾಯದ ಕುರಿತು ನೋಡಿದ್ದೇವೆ. ಮನುಷ್ಯರ ಸಹಾಯ ವ್ಯರ್ಥ, ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ. ಮನುಷ್ಯನ ಸಹಾಯವನ್ನು ನೀವು ನೆಚ್ಚಬೇಡಿ, ಮನುಷ್ಯನ ಸಹಾಯದ ಮೇಲೆ ನೀವು ಭರವಸೆ ಇಡಬೇಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. 2ನೇದಾಗಿ ನಾವು ನೋಡ್ಬೋದು, ದೇವರು ಸಹಾಯಕನು, ದೇವರು ವಿಶೇಷ ಸಹಾಯಕನು. ದೇವರು ಕೈ ಬಿಡದೆ ಸಹಾಯ ಮಾಡುತ್ತಾನೆ, ಕೈ ಚಾಚಿ ಸಹಾಯ ಮಾಡುತ್ತಾನೆ. ಹಾಗಾದರೆ ನೀವೊಂದು ತೀರ್ಮಾನ ಮಾಡಿ, ಯಾರ ಸಹಾಯವು ನಿಮಗೆ ಬೇಕು? ಈ ದಿನ ಒಂದು ತೀರ್ಮಾನ ಮಾಡಿಕೊಳ್ಳಿ, ಮನುಷ್ಯನ ಸಹಾಯ ಬೇಕಾ ಅಥವಾ ದೇವರ ಸಹಾಯ ಬೇಕಾ? ದೇವರ ಸಹಾಯ ಬೇಕಾದರೆ ದೇವರ ಮುಂದೆ ಮೊಣಕಾಲೂರಿರಿ, ದೇವರ ಕಡೆಗೆ ಕಣ್ಣುಗಳನ್ನು ಎತ್ತಿರಿ. ನಾನು ನನ್ನ ಕಣ್ಣುಗಳನ್ನು ಪರ್ವತ ಕಡೆಗೆ ಎತ್ತುವೆನು, ನನಗೆ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸುವವನಿಂದಲೇ ನನ್ನ ಸಹಾಯವು ಬರುವುದೆಂಬುದಾಗಿ ವಾಕ್ಯವು ಹೇಳೋ ಪ್ರಕಾರ ಆ ಸಹಾಯವನ್ನು ನೀವು ಕಾದು ಆ ಸಹಾಯವನ್ನು ಪಡ್ಕೊಳ್ಳಬೇಕಾದ್ರೆ ದೇವರ ಮುಂದೆ ನೀವು ಕಣ್ಣುಗಳನ್ನು ಆತನ ಕಡೆಗೆ ಎತ್ತಿ ಕೈಗಳನ್ನು ಆತನ ಕಡೆಗೆ ಚಾಚುವಾಗ ಆತನು ಖಂಡಿತವಾಗಲೂ ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯೇ, ದೇವರೇ, ನಮಗೆ ನಿನ್ನ ಸಹಾಯ ಬೇಕು. ನಾವು ನಿಮ್ಮನ್ನೇ ಬಂದು ಬೇಡಿಕೊಳ್ತೇವೆ, ನಿನ್ನಲ್ಲೇ ಮೊಣಕಾಲೂರ್ತೇವೆ, ನಮ್ಮ ಕೈಗಳನ್ನು ನಿನ್ನ ಕಡೆಗೆ ಎತ್ತುತ್ತೇವೆ. ಸ್ವಾಮಿ, ನಿನ್ನ ಕೃಪೆಯಲ್ಲಿ ತುಂಬಿಸು. ಮನುಷ್ಯನ ಸಹಾಯ ವ್ಯರ್ಥ, ಆತನು ಶಕ್ತನಲ್ಲ, ನೆಚ್ಚಬೇಡ, ಭರವಸೆ ಇಡಬೇಡ ಎಂಬುದಾಗಿ ನೀನು ವಾಕ್ಯ ಹೇಳಿದೆ. ದೇವರು ಸಹಾಯಕನು, ದೇವರು ವಿಶೇಷವಾದ ಸಹಾಯಕನು. ನಾನು ಕೈ ಬಿಡದೆ ಸಹಾಯ ಮಾಡುವೆನು, ಕೈ ಚಾಚಿ ಸಹಾಯ ಮಾಡುವೆನು ಎಂಬುದಾಗಿ ನೀನು ವಾಕ್ಯದಲ್ಲಿ ಕಾಣ್ತೇವೆ. ಅದೇ ಪ್ರಕಾರ ನೀವು ಕೈ ಚಾಚಿ ನಮಗೆ ಸಹಾಯ ಮಾಡಿರಿ, ನಡೆಸಿರಿ. ಮನುಷ್ಯನ ಸಹಾಯವನ್ನು ಬಿಟ್ಟು ದೇವರ ಕಡೆಗೆ ನಮ್ಮ ಸಹಾಯವನ್ನು ಕೇಳಲಿಕ್ಕಾಗಿ ನಾವು ಬಯಸೋರಾಗಿದ್ದೇವೆ. ನಿನ್ನ ಸಹಾಯ ನಮಗೆ ನಿರಂತರವಾಗಿ ದೊರಕಲಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಕೇಳುವಾಗ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿಕೊಡಿರಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರಿಗೆ ಸಂಪರ್ಕ ಮಾಡಿ. ಅದೇ ರೀತಿಯಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗಬೇಕಾದ್ರೆ ಕೆಳಗೆ ವಾಟ್ಸಪ್ ಗ್ರೂಪಿನ ಲಿಂಕ್ ಕೊಟ್ಟಿದ್ದೀವಿ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದರ ಮೂಲಕ ನಮ್ಮ ಪ್ರತಿದಿನ ಗೂಗಲ್ ಮೀಟಿನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ನೀವು ಭಾಗಿಯಾಗ್ಬೋದು. ಅಷ್ಟವಲ್ಲದೆ ಯಾವುದಾದ್ರೂ ಹಿತ ಆಲೋಚನೆಗಳು ನಿಮಗೆ ಬೇಕಾದಲ್ಲಿ ಕಾಲ್ ಮಾಡಿ ನೀವು ಕೇಳಿಕೊಳ್ಬೋದು. ದೇವರನ್ನು ಆಶ್ರಯಿಸಿಕೊಂಡು ಬೇಕಾದ ಆಲೋಚನೆಗಳನ್ನು ದೇವರು ಹೇಳಿದ ರೀತಿಯಲ್ಲಿ ಹೇಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಗಾಡ್ ಬ್ಲೆಸ್ ಯು. ನೀವು ಕೇಳಿದ ಹಾಗೆ ಅನೇಕರು ಕೇಳುವಾಗ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ದೇವರು ತಾನೇ ಈ ವಾಕ್ಯದ ಮೂಲಕ ನಿರಂತರವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.